ರಿಪಬ್ಲಿಕ್ ಕನ್ನಡ. ವೀಕ್ಷಕರ, ಈಗ ಆಪರೇಷನ್ ಆಕ್ರಮಣ್ ಶುರುವಾಗಿದೆ. ಇದರ ಉದ್ದೇಶ ಉಗ್ರರನ್ನ ಸದಬಡಿಯೋದು. ಯಾವ ರೀತಿಯಾಗಿ ಸನ್ನದ್ಧವಾಗಿದೆ ನಮ್ಮ ಸೇನೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ನೆನೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಕಡೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು, ಭದ್ರತಾ ಸಲಹೆಗಾರರಾಗಿರುವಂಥ ಅಜಿತ್ ದೋವಲ್ ಅವರು, ಮೂರೂ ಸೇನೆಯ ಮುಖ್ಯಸ್ಥರು ಹಾಗೆ CDS ಜೊತೆ ಒಂದು ಮಹತ್ವದ ಮೀಟಿಂಗನ್ನು ಮಾಡ್ತಾರೆ. ಆ ಮೀಟಿಂಗ್ ಆದ ಬಳಿಕ ಫ್ರೀ ಹ್ಯಾಂಡನ್ನು ಕೊಡ್ತಾರೆ. ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಂತೆ ನೇರ ಹೋಗಿ ಯಾರೂ ಅಟ್ಯಾಕ್ ಮಾಡೋದಿಲ್ಲ, ಅದು ಸಾಧ್ಯನೂ ಇಲ್ಲ. ಅದಕ್ಕೋಸ್ಕರ ಒಂದಷ್ಟು ರೂಪುರೇಷೆಗಳಂತ ಇರ್ತವೆ. ಇವತ್ತು ಮೂರೂ ಸೇನೆಯ ಮುಖ್ಯಸ್ಥರು ತಮ್ಮ ಅಧೀನದಲ್ಲಿರುವಂಥ ಅಧಿಕಾರಿಗಳ ಜೊತೆಯಲ್ಲಿ ತಮ್ಮ ಕಕ್ಷೆಯಲ್ಲಿ ಬರುವಂಥ ಒಂದಷ್ಟು ಪ್ಲಾನಿಂಗ್ಗಳೇನು ಮಾಡ್ಬೋದು, ಯಾವ ರೀತಿಯಾಗಿ ಅಟ್ಯಾಕನ್ನು ಮಾಡ್ಬೋದು, ನಾವು ಯಾವ ರೀತಿಯಾಗಿ ಸನ್ನದ್ಧರಾಗಿರಬೇಕು ಅಂತೇಳಿ ಒಂದು ಕಡೆ ಆರ್ಮಿಯವರು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಳ್ತಾರೆ, ಏರ್ಫೋರ್ಸ್ ಅವರು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಳ್ತಾರೆ, ಅದೇ ರೀತಿಯಾಗಿ ನೇವಿಯವರು ಕೂಡ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಳ್ತಾರೆ. ಆ ಬ್ಲೂ ಪ್ರಿಂಟ್ ರೆಡಿ ಆದಮೇಲೆ ಅದರ ಜೊತೆಯಲ್ಲಿ CDS ಜೊತೆಯಲ್ಲಿ ಮೂರೂ ಸೇನೆಯ ಮುಖ್ಯಸ್ಥರು ಮೀಟಿಂಗನ್ನು ಮಾಡ್ತಾರೆ. ಏರ್ಫೋರ್ಸ್ ಎಲ್ಲೆಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗನ್ನು ಮಾಡ್ಕೊಳ್ತಾರೆ. ತಮ್ಮ ಯುದ್ಧ ವಿಮಾನಗಳು ಯಾವ ಜಾಗದಲ್ಲಿ ಯಾವ ಏರ್ಬೇಸಲ್ಲಿ ಡೆಪ್ಲಾಯ್ ಆಗಿರಬೇಕು ಅನ್ನೋದ್ರ ಬಗ್ಗೆ, ಜೊತೆಗೆ ನೌಕಾದಳದ ನಮ್ಮ ನೌಕೆಗಳೇನಿದಾವಲ್ಲ, ಯುದ್ಧ ನೌಕೆಗಳು, ಅದು ಯಾವ್ಯಾವ ಭಾಗದಲ್ಲಿ, ಸಮುದ್ರದ ಭಾಗದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗನ್ನು ರೆಡಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಆರ್ಮಿ ಟೀಮ್ ಭೂಮಿಯ ಮೇಲೆ ಯಾವ ರೀತಿಯಾಗಿ ನುಗ್ಗಬೇಕು, ಯಾವ ರೀತಿಯಾಗಿ ನುಗ್ಗುವಂಥ ಚಾನ್ಸಸ್ಗಳಿರುತ್ತೆ, ನಾವು ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕನ್ನು ಮಾಡುವಂಥ ಸಂದರ್ಭ, ನಮ್ಮನ್ನು ನಾವು ಹೇಗೆ ಅಲ್ಲಿ ತಡೆಯುವಂಥ ಕೆಲಸಗಳನ್ನು ಮಾಡಬೇಕು, ಇದೆಲ್ಲದರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ. ಆ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅಂತೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಇದೆಲ್ಲವೂ ಕೂಡ ಒಂದಷ್ಟು ಸ್ಪೆಕ್ಯುಲೇಟ್ ಮಾಡಿ ಹೇಳ್ತಾ ಇರುವಂಥ ಅಷ್ಟೇ ನಮ್ಮ ವೀಕ್ಷಕರಿಗೆ. ಸೊ ಈಗ ಈ ಬ್ಲೂ ಪ್ರಿಂಟ್ ರೆಡಿ ಆದಮೇಲೆ ಆ ಬಳಿಕ ಆಪರೇಷನ್ ಆಕ್ರಮಣ್ ಹೆಸರಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ವೀಕ್ಷಕರೇ, ಕಾರ್ಯಾಚರಣೆ ಯಾವ ರೀತಿಗೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಅದು ಎಲ್ಲೂ ಕೂಡ ರಿವೀಲ್ ಆಗೋದಿಲ್ಲ, ಅದನ್ನು ರಿವೀಲ್ ಮಾಡಲೂಬಾರ್ದು. ಈಗ ಇರುವಂಥ ಈ ಆಪರೇಷನ್ ಆಕ್ರಮಣ್ನ ಉದ್ದೇಶ ಇಷ್ಟೇ, ಕಂಪ್ಲೀಟ್ ಆಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂಥ ಉಗ್ರರ ನೆಲೆಗಳನ್ನು ಸದಬಡಿಯೋದು. ಅದೇ ಈಗ ಟಾರ್ಗೆಟ್ ಇರುವಂಥದ್ದು. ಆ ಉಗ್ರ ನೆಲೆಯಲ್ಲಿ ಯಾರೆಲ್ಲ ಇದ್ದಾರೆ, ಅಲ್ಲಿ ಏನೆಲ್ಲ ಸ್ಟೋರೇಜ್ಗಳನ್ನು ಮಾಡಿಟ್ಕೊಂಡಿರ್ತಾರೆ. ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಏರ್ ಸ್ಟ್ರೈಕ್ ಆದಾಗ ಬಾಲಾಕೋಟ್ ಸ್ಟ್ರೈಕ್ ಆಯಿತು, ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಆ ಸಂದರ್ಭದಲ್ಲಿ ಉಗ್ರರು ತಮ್ಮ ನೆಲೆಯಲ್ಲಿ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಅಡಗಿಟ್ಕೊಂಡಿದ್ರು. ಅದೆಲ್ಲವೂ ಕೂಡ ಧ್ವಂಸ ಆಗಿತ್ತು. ನೀವು ಶಾಕ್ ಆಗ್ತೀರಾ. ನಮ್ಮ ದೇಶದ ಭದ್ರತಾ ಪಡೆ, ಇಂಟೆಲಿಜೆನ್ಸಿ ಬ್ಯೂರೋ, ಇವರೆಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಎಷ್ಟು ಉಗ್ರ ತಾಣಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆ ಮಾಹಿತಿ ಗೊತ್ತಾದರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಇವತ್ತು 4 ಜನ ಒಳಗಡೆ ಬಂದು ಅಲ್ಲಿ ಪಹಲ್ಗಾಮ್ನಲ್ಲಿ 26 ಜನರ ಬಲಿ ಪಡೆದ್ರಲ್ಲ ಗನ್ ಪಾಯಿಂಟಲ್ಲಿ, ಅದಕ್ಕೆ ಬ್ಯಾಕ್ ಬೋನ್ ಆಗಿದ್ದಂಥವ್ರು ಯಾರು, ಸಪೋರ್ಟ್ ಮಾಡಿದವ್ರು ಯಾರು, ಹಣದ ಹೊಳೆಯನ್ನು ಹರಿಸಿದ್ಯಾರು, ಅವರನ್ನು ಇಂಡಿಯಾ ಒಳಗಡೆ ಒಳನುಸುಳುವಂತೆ ಮಾಡಿದ್ಯಾರು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸುಮ್ಮನೆ ಕೂತಿಲ್ಲ, ದೊಡ್ಡ ಮಟ್ಟದಲ್ಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹಾಗಾಗಿ ಆ POKಯಿಂದಲೇ, POKಯಲ್ಲಿರುವಂಥ ಶತ್ರುಗಳೇನಿದ್ದಾರೆ ಉಗ್ರರು, ಅವರ ಸಂಹಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕಷ್ಟೆ. ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾರೆ. ಆ ಗ್ರೀನ್ ಸಿಗ್ನಲ್ ಯಾವಾಗ ಸಿಗುತ್ತೆ ಅಂತಂದರೆ ರಾಷ್ಟ್ರಪತಿಗಳು ಅಂಕಿತ ಆಗ್ತಾರೆ. ಓಕೆ, ಗೋ ಹೆಡ್, ನಿಮ್ಮ ಪ್ಲ್ಯಾನ್ ಈ ಥರ ಇದ್ದರೆ ಅಂತೇಳಿ. ಅದು ಯಾವಾಗ ಆಗುತ್ತೆ, ಹೇಗಾಗುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲವೂ ದಾಳಿ ಆದ ಬಳಿಕ ನಮಗೆ ಗೊತ್ತಾಗೋದು ಈ ಥರ ದಾಳಿ ಆಗಿದೆ ಅಂತೇಳಿ. ನೋಡಿ, ಒಂದು ಅಲ್ಲಿ ಪರ್ಮಿಷನ್ ಸಿಗ್ತಾ ಇದ್ದಂತೆಯೇ ಯಾವುದೇ ಕ್ಷಣದಲ್ಲೂ ಕೂಡ ಕಾಯೋದಕ್ಕೆ ಹೋಗೋದಿಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗೆ ನುಗ್ಗೋದು, ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಹೊಡೆದು ಹಾಕೋದು. ವಾಯುಸೇನೆ, ಭೂಸೇನೆ ಅಧಿಕಾರಿಗಳಿಂದ ಎಲ್ಲ ರೀತಿಯಾದಂಥ ತಯಾರಿಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಜಂಟಿ ಕಾರ್ಯಾಚರಣೆ ಮಾಡಬೇಕಾದಂಥ ಅನಿವಾರ್ಯತೆ. ಈಗ ಬಾಲಾಕೋಟ್ ಸ್ಟ್ರೈಕ್ ಆದಾಗ, ಬಾಲಾಕೋಟ್ನಲ್ಲಿ ದಾಳಿ ಆದಂಥ ಸಂದರ್ಭದಲ್ಲಿ ನಮ್ಮ ಆರ್ಮಿ ಫೋರ್ಸ್ ಹೋಗಿತ್ತು.
ಸರ್ಜಿಕಲ್ ಸ್ಟ್ರೈಕ್ ಆದಾಗ ನಮ್ಮ ಏರ್ಫೋರ್ಸ್ ಹೋಗಿತ್ತು. ಉರಿ ಅಟ್ಯಾಕ್ ಆದಾಗ ಕೂಡ ಸ್ವಲ್ಪ ನಮ್ಮ ಆರ್ಮಿ ಸ್ಟಾಫ್ ಜೊತೆಗೆ ಏರ್ಫೋರ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಜಂಟಿ ಕಾರ್ಯಾಚರಣೆನ ಮಾಡಿದ್ರು. ಕಡೆಯದಾಗಿ ಹೇಳೋದು ಅಂತಂದರೆ ಈಗ ಈ ವಿಚಾರವಾಗಿ 46 ಉಗ್ರರ ನೆಲೆಗಳನ್ನು ಗುರುತಿಸಿದೆ ಭಾರತೀಯ ಸೇನೆ. ಈಗ ಗುರುತಿಸಿದೆ. ಹಾಗಾದರೆ ರಕ್ಷಣಾ ಬಜೆಟ್ ರಿಪಬ್ಲಿಕ್ ಕನ್ನಡ. ವೀಕ್ಷಕರ, ಈಗ ಆಪರೇಷನ್ ಆಕ್ರಮಣ್ ಶುರುವಾಗಿದೆ. ಇದರ ಉದ್ದೇಶ ಉಗ್ರರನ್ನ ಸದಬಡಿಯೋದು. ಯಾವ ರೀತಿಯಾಗಿ ಸನ್ನದ್ಧವಾಗಿದೆ ನಮ್ಮ ಸೇನೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ನೆನೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಕಡೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು, ಭದ್ರತಾ ಸಲಹೆಗಾರರಾಗಿರುವಂಥ ಅಜಿತ್ ದೋವಲ್ ಅವರು, 3 ಸೇನೆಯ ಮುಖ್ಯಸ್ಥರು ಹಾಗೆ CDS ಜೊತೆ ಒಂದು ಮಹತ್ವದ ಮೀಟಿಂಗನ್ನು ಮಾಡ್ತಾರೆ. ಆ ಮೀಟಿಂಗ್ ಆದ ಬಳಿಕ ಫ್ರೀ ಹ್ಯಾಂಡನ್ನು ಕೊಡ್ತಾರೆ. ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಂತೆ ನೇರ ಹೋಗಿ ಯಾರೂ ಅಟ್ಯಾಕ್ ಮಾಡೋದಿಲ್ಲ, ಅದು ಸಾಧ್ಯನೂ ಇಲ್ಲ. ಅದಕ್ಕೋಸ್ಕರ ಒಂದಷ್ಟು ರೂಪುರೇಷೆಗಳಂತ ಇರ್ತವೆ. ಇವತ್ತು 3 ಸೇನೆಯ ಮುಖ್ಯಸ್ಥರು ತಮ್ಮ ಅಧೀನದಲ್ಲಿರುವಂಥ ಅಧಿಕಾರಿಗಳ ಜೊತೆಯಲ್ಲಿ ತಮ್ಮ ಕಕ್ಷೆಯಲ್ಲಿ ಬರುವಂಥ ಒಂದಷ್ಟು ಪ್ಲಾನಿಂಗ್ಗಳೇನು ಮಾಡ್ಬೋದು, ಯಾವ ರೀತಿಯಾಗಿ ಅಟ್ಯಾಕನ್ನು ಮಾಡ್ಬೋದು, ನಾವು ಯಾವ ರೀತಿಯಾಗಿ ಸನ್ನದ್ಧರಾಗಿರಬೇಕು ಅಂತೇಳಿ ಒಂದು ಕಡೆ ಆರ್ಮಿಯವರು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಳ್ತಾರೆ, ಏರ್ಫೋರ್ಸ್ ಅವರು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಳ್ತಾರೆ, ಅದೇ ರೀತಿಯಾಗಿ ನೇವಿಯವರು ಕೂಡ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಳ್ತಾರೆ. ಆ ಬ್ಲೂ ಪ್ರಿಂಟ್ ರೆಡಿ ಆದಮೇಲೆ ಅದರ ಜೊತೆಯಲ್ಲಿ CDS ಜೊತೆಯಲ್ಲಿ 3 ಸೇನೆಯ ಮುಖ್ಯಸ್ಥರು ಮೀಟಿಂಗನ್ನು ಮಾಡ್ತಾರೆ. ಏರ್ಫೋರ್ಸ್ ಎಲ್ಲೆಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗನ್ನು ಮಾಡ್ಕೊಳ್ತಾರೆ. ತಮ್ಮ ಯುದ್ಧ ವಿಮಾನಗಳು ಯಾವ ಜಾಗದಲ್ಲಿ ಯಾವ ಏರ್ಬೇಸಲ್ಲಿ ಡೆಪ್ಲಾಯ್ ಆಗಿರಬೇಕು ಅನ್ನೋದ್ರ ಬಗ್ಗೆ, ಜೊತೆಗೆ ನೌಕಾದಳದ ನಮ್ಮ ನೌಕೆಗಳೇನಿದಾವಲ್ಲ, ಯುದ್ಧ ನೌಕೆಗಳು, ಅದು ಯಾವ್ಯಾವ ಭಾಗದಲ್ಲಿ, ಸಮುದ್ರದ ಭಾಗದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗನ್ನು ರೆಡಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಆರ್ಮಿ ಟೀಮ್ ಭೂಮಿಯ ಮೇಲೆ ಯಾವ ರೀತಿಯಾಗಿ ನುಗ್ಗಬೇಕು, ಯಾವ ರೀತಿಯಾಗಿ ನುಗ್ಗುವಂಥ ಚಾನ್ಸಸ್ಗಳಿರುತ್ತೆ, ನಾವು ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕನ್ನು ಮಾಡುವಂಥ ಸಂದರ್ಭ, ನಮ್ಮನ್ನು ನಾವು ಹೇಗೆ ಅಲ್ಲಿ ತಡೆಯುವಂಥ ಕೆಲಸಗಳನ್ನು ಮಾಡಬೇಕು, ಇದೆಲ್ಲದರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ. ಆ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅಂತೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಇದೆಲ್ಲವೂ ಕೂಡ ಒಂದಷ್ಟು ಸ್ಪೆಕ್ಯುಲೇಟ್ ಮಾಡಿ ಹೇಳ್ತಾ ಇರುವಂಥ ಅಷ್ಟೇ ನಮ್ಮ ವೀಕ್ಷಕರಿಗೆ. ಸೊ ಈಗ ಈ ಬ್ಲೂ ಪ್ರಿಂಟ್ ರೆಡಿ ಆದಮೇಲೆ ಆ ಬಳಿಕ ಆಪರೇಷನ್ ಆಕ್ರಮಣ್ ಹೆಸರಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ವೀಕ್ಷಕರೇ, ಕಾರ್ಯಾಚರಣೆ ಯಾವ ರೀತಿಗೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಅದು ಎಲ್ಲೂ ಕೂಡ ರಿವೀಲ್ ಆಗೋದಿಲ್ಲ, ಅದನ್ನು ರಿವೀಲ್ ಮಾಡಲೂಬಾರ್ದು. ಈಗ ಇರುವಂಥ ಈ ಆಪರೇಷನ್ ಆಕ್ರಮಣ್ನ ಉದ್ದೇಶ ಇಷ್ಟೇ, ಕಂಪ್ಲೀಟ್ ಆಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂಥ ಉಗ್ರರ ನೆಲೆಗಳನ್ನು ಸದಬಡಿಯೋದು. ಅದೇ ಈಗ ಟಾರ್ಗೆಟ್ ಇರುವಂಥದ್ದು. ಆ ಉಗ್ರ ನೆಲೆಯಲ್ಲಿ ಯಾರೆಲ್ಲ ಇದ್ದಾರೆ, ಅಲ್ಲಿ ಏನೆಲ್ಲ ಸ್ಟೋರೇಜ್ಗಳನ್ನು ಮಾಡಿಟ್ಕೊಂಡಿರ್ತಾರೆ. ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಏರ್ ಸ್ಟ್ರೈಕ್ ಆದಾಗ ಬಾಲಾಕೋಟ್ ಸ್ಟ್ರೈಕ್ ಆಯಿತು, ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಆ ಸಂದರ್ಭದಲ್ಲಿ ಉಗ್ರರು ತಮ್ಮ ನೆಲೆಯಲ್ಲಿ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಅಡಗಿಟ್ಕೊಂಡಿದ್ರು. ಅದೆಲ್ಲವೂ ಕೂಡ ಧ್ವಂಸ ಆಗಿತ್ತು. ನೀವು ಶಾಕ್ ಆಗ್ತೀರಾ. ನಮ್ಮ ದೇಶದ ಭದ್ರತಾ ಪಡೆ, ಇಂಟೆಲಿಜೆನ್ಸಿ ಬ್ಯೂರೋ ಇವರೆಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಎಷ್ಟು ಉಗ್ರ ತಾಣಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆ ಮಾಹಿತಿ ಗೊತ್ತಾದರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಇವತ್ತು 4 ಜನ ಒಳಗಡೆ ಬಂದು ಅಲ್ಲಿ ಪಹಲ್ಗಾಮ್ನಲ್ಲಿ 26 ಜನರ ಬಲಿ ಪಡೆದ್ರಲ್ಲ ಗನ್ ಪಾಯಿಂಟಲ್ಲಿ, ಅದಕ್ಕೆ ಬ್ಯಾಕ್ ಬೋನ್ ಆಗಿದ್ದಂಥವ್ರು ಯಾರು, ಸಪೋರ್ಟ್ ಮಾಡಿದವ್ರು ಯಾರು, ಹಣದ ಹೊಳೆಯನ್ನು ಹರಿಸಿದ್ಯಾರು, ಅವರನ್ನು ಇಂಡಿಯಾ ಒಳಗಡೆ ಒಳನುಸುಳುವಂತೆ ಮಾಡಿದ್ಯಾರು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸುಮ್ಮನೆ ಕೂತಿಲ್ಲ, ದೊಡ್ಡ ಮಟ್ಟದಲ್ಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹಾಗಾಗಿ ಆ POKಯಿಂದಲೇ, POKಯಲ್ಲಿರುವಂಥ ಶತ್ರುಗಳೇನಿದ್ದಾರೆ ಉಗ್ರರು, ಅವರ ಸಂಹಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕಷ್ಟೆ. ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾರೆ. ಆ ಗ್ರೀನ್ ಸಿಗ್ನಲ್ ಯಾವಾಗ ಸಿಗುತ್ತೆ ಅಂತಂದರೆ ರಾಷ್ಟ್ರಪತಿಗಳು ಅಂಕಿತ ಆಗ್ತಾರೆ. ಓಕೆ, ಗೋ ಹೆಡ್, ನಿಮ್ಮ ಪ್ಲ್ಯಾನ್ ಈ ಥರ ಇದ್ದರೆ ಅಂತೇಳಿ. ಅದು ಯಾವಾಗ ಆಗುತ್ತೆ, ಹೇಗಾಗುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲವೂ ದಾಳಿ ಆದ ಬಳಿಕ ನಮಗೆ ಗೊತ್ತಾಗೋದು ಈ ಥರ ದಾಳಿ ಆಗಿದೆ ಅಂತೇಳಿ. ನೋಡಿ, ಒಂದು ಅಲ್ಲಿ ಪರ್ಮಿಷನ್ ಸಿಗ್ತಾ ಇದ್ದಂತೆಯೇ ಯಾವುದೇ ಕ್ಷಣದಲ್ಲೂ ಕೂಡ ಕಾಯೋದಕ್ಕೆ ಹೋಗೋದಿಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗೆ ನುಗ್ಗೋದು,
ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಹೊಡೆದು ಹಾಕೋದು. ವಾಯುಸೇನೆ, ಭೂಸೇನೆ ಅಧಿಕಾರಿಗಳಿಂದ ಎಲ್ಲ ರೀತಿಯಾದಂಥ ತಯಾರಿಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಜಂಟಿ ಕಾರ್ಯಾಚರಣೆ ಮಾಡಬೇಕಾದಂಥ ಅನಿವಾರ್ಯತೆ ಈಗ. ಬಾಲಾಕೋಟ್ ಸ್ಟ್ರೈಕ್ ಆದಾಗ, ಬಾಲಾಕೋಟ್ನಲ್ಲಿ ದಾಳಿ ಆದಂಥ ಸಂದರ್ಭದಲ್ಲಿ ನಮ್ಮ ಆರ್ಮಿ ಫೋರ್ಸ್ ಹೋಗಿತ್ತು. ಸರ್ಜಿಕಲ್ ಸ್ಟ್ರೈಕ್ ಆದಾಗ ನಮ್ಮ ಏರ್ ಫೋರ್ಸ್ ಹೋಗಿತ್ತು. ಉರಿ ಅಟ್ಯಾಕ್ ಆದಾಗ ಕೂಡ ಸ್ವಲ್ಪ ನಮ್ಮ ಆರ್ಮಿ ಸ್ಟಾಫ್ ಜೊತೆಗೆ ಏರ್ ಫೋರ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಜಂಟಿ ಕಾರ್ಯಾಚರಣೆನ ಮಾಡಿದ್ರು. ಕಡೆಯದಾಗಿ ಹೇಳೋದು ಅಂತಂದರೆ, ಈಗ ಈ ವಿಚಾರವಾಗಿ 46 ಉಗ್ರರ ನೆಲೆಗಳನ್ನು ಗುರುತಿಸಿದೆ ಭಾರತೀಯ ಸೇನೆ. ಈಗ ಗುರುತಿಸಿದೆ. ಹಾಗಾದರೆ ರಕ್ಷಣಾ ಬಜೆಟ್